ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಅಮೆರಿಕ, ಇಸ್ರೇಲ್, ಇರಾನ್ ವಾರ್ ಎಂದು ನಿಲ್ಲುತ್ತೋ ಗೊತ್ತಿಲ್ಲ. ಆದರೆ ಟ್ರಂಪ್ ಯುದ್ಧ ನಿಲ್ಲಿಸೋದು ನಮ್ಮ ನಿರ್ಧಾರ ಅಂತ ಹೇಳಿದರೆ, ಇರಾನ್ ಅವರೇನ್ರಿ ಯುದ್ಧ ನಿಲ್ಲಿಸೋದು ನಾವು ಎನ್ನುವ ಪ್ರತಿಕ್ರಿಯೆ. ಯುದ್ಧ ನಿಲುಗಡೆ ಅನಿಶ್ಚಿತ. ಇರಾನ್ ಈಗಾಗಲೇ ಅರಬ್ ದೇಶಗಳ ಮೇಲೆ ಡ್ರೋನ್ ಮಳೆ ಸುರಿಸುತ್ತಿದೆ. ಯುದ್ಧ 3 ದೇಶಗಳ ನಡುವೆ ನಡೆದರೂ ಅದರ ಬಿಸಿ ವಿಶ್ವಕ್ಕೆ ಈಗಾಗಲೇ ಇಂಧನ ಕೊರತೆ ಅನುಭವಿಸುತ್ತಿದ್ದರೆ, ಯುದ್ಧ ಮುಂದುವರಿದರೆ ವಿಶ್ವ ಯುದ್ಧ ಸಂಭವಿಸದಿದ್ದರೂ ಇಡೀ ವಿಶ್ವ ನರಳೋದಂತೂ ಸತ್ಯ. ಇದರ ನಡುವೆ ನಾವು 10 ವರ್ಷವಾದರೂ ಯುದ್ಧ ಮಾಡ್ತೇವೆ ಎನ್ನುವ ಇರಾನ್ ಸ್ಟೇಟ್ಮೆಂಟ್ ಯುದ್ಧ ಎಲ್ಲಿಗೆ ಮುಟ್ಟುತ್ತೋ ಎನ್ನುವ ಆತಂಕಕ್ಕೂ ಕಾರಣ. ಯುದ್ಧದ ಬಿಸಿ ಭಾರತಕ್ಕೂ ತಟ್ಟಿದೆ. ಈಗಾಗಲೇ ಸಿಲಿಂಡರ್ ಇಂಧನ ಸಮಸ್ಯೆ ನಿಧಾನಕ್ಕೆ ಏರ್ತಿದ್ದರೆ, ಪಕ್ಕದ ಪಾಕಿಸ್ತಾನದಲ್ಲಿ ಲಾಕ್ಡೌನ್ ಸ್ಥಿತಿ. ಸರ್ಕಾರಿ ಕಚೇರಿ ವಾರ ಪೂರ್ತಿ ತೆರೆಯೋದು ಬೇಡ, 3 ದಿನ ಸಾಕು ಅಂದರೆ ಖಾಸಗಿ ಕಂಪನಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಆದೇಶ ಮಾಡಿದೆ. ಸರ್ಕಾರಿ ವಾಹನಗಳ ಇಂಧನ ಪೂರೈಕೆ ಇದೆಯಲ್ಲ, ಅದನ್ನು 50% ಕಡಿತ ಮಾಡಿದರೆ MP MLAಗಳ ಸಂಬಳವೂ ಕಟ್ಟು. ಪ್ರವಾಸ, ಸರ್ಕಾರಿ ಖರ್ಚು ಎಲ್ಲವಕ್ಕೂ ಬೇಕು. ಆದರೆ ಭಾರತದಲ್ಲಿ ಯುದ್ಧ ಓಲೈಕೆ ರಾಜಕಾರಣ. ದೇಶದಲ್ಲಿ ನಡೆಯುವ ಪಂಚರಾಜ್ಯ ಚುನಾವಣೆಯಲ್ಲಿ ಎಷ್ಟು ಮತ ಗಿವಿದುಕೊಳ್ಳಬಹುದು ಎನ್ನುವ ಲೆಕ್ಕಾಚಾರವೂ ಇದೆ. ಸಂಸತ್ ಅಧಿವೇಶನದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಹಕ್ಕುಚ್ಯುತಿ ಚರ್ಚೆಗೆ ಮಾಡಬೇಕಿದ್ದರೂ ಯುದ್ಧದ ಬಗ್ಗೆ ಮಾತನಾಡುವ ಹಪಹಪಿ. ವಿರೋಧ ಪಕ್ಷ ಅಧಿಕಾರದಲ್ಲಿದ್ದರೆ ಏನು ಮಾಡ್ತಿದ್ದರು ಎನ್ನುವುದಕ್ಕೆ ಉತ್ತರ ಇಲ್ಲ. ಇನ್ನು ಗೃಹಲಕ್ಷ್ಮಿ ಹಣಕ್ಕೆ ಟೋಪಿ ಹಾಕಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಲೆ ಏರಿಕೆ ಕುರಿತು ಮಾತನಾಡ್ತಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ. ಅದೇನು ಅಂತಾರಲ್ರಿ, ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಬೀಡಿ ಹಚ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂತ, ಹಾಗಾಯಿತು. ಇದರ ನಡುವೆ ಇರಾನ್ ಮೇಲಿನ ಯುದ್ಧ ಕುರಿತು ಟ್ರಂಪ್ ಪುತಿನ್ ಮಾತುಕತೆ ನಡೆಸಿದರೆ, ಇತ್ತ ಅಮೆರಿಕ ಸೌದಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳದಿದ್ದರೆ ಒಪ್ಪಂದದ ರದ್ದತಿ ಬೆದರಿಕೆ. ಯುದ್ಧ ರಷ್ಯಾಕ್ಕೆ ಆರ್ಥಿಕ ಶಕ್ತಿ ತುಂಬಿದರೆ ಮತ್ತೆ ಇಂಧನ ವಹಿವಾಟು ರಷ್ಯಾ ಕುದಿಸಿಕೊಳ್ತಾ ಇದೆ. ಇದರಲ್ಲಿ ಭಾರತಕ್ಕೆ ಲಾಭವಾಗುವ ಹೇಳಿಕೆ ರಷ್ಯಾದಿಂದ ಬಂದಿದೆ. ಭಾರತಕ್ಕೆ ಇಂಧನ ಕೊರತೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ ಅಂತ ರಷ್ಯಾ ಹೇಳಿದೆ. ಹಾಗೆ ಇಂಧನ ಬೆಲೆ ನಿನ್ನೆ ಕೆಂಪು ಪಟ್ಟಿಯಲ್ಲಿತ್ತು, ಇಂದು ಅದು ಹಸಿರು ಸಿಗ್ನಲ್ಗೆ ಬಂದಿದೆ. ಗೆಳೆಯರೇ, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಆದರೆ ರಾಮಾಯಣ, ಮಹಾಭಾರತ ಕಾಲದಿಂದ ಹಿಡಿದು ಇಂದಿನ ವಾರ ತನಕ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಇಲ್ಲಿದೆ. ಇಂದಿನ ಯುದ್ಧದ ನಡುವಿನ ಡಿಫ್ರೆನ್ಸ್ ಏನು? 2 ವಿಶ್ವ ಯುದ್ಧ, ಸಾವು ನೋವು, ಭಾರತ ಸೈನಿಕರ ಹೋರಾಟ, ಉಸಿರು ಚೆಲ್ಲಿದವರೆಷ್ಟು ತಿಳಿಯುವ ಪ್ರಯತ್ನ ಇಲ್ಲಿತ್ತು. ಅದರ ಸಿಂಹಾವಲೋಕನ ಏನು ನೋಡಿಕೊಂಡು ಬರೋಣ ಬನ್ನಿ. ರಾಮಾಯಣದಿಂದ ವಿಶ್ವಯುದ್ಧ, 3ನೇ ವಿಶ್ವಯುದ್ಧದ ನೆರಳು. ಯುದ್ಧ ಅಂದರೆ ಹೈಪರ್ಸೋನಿಕ್ ಆವಾಜ, ಡ್ರೋನ್ ಹಾರಾಟ, ಗುಂಡು ಬಾಂಬ್ ಸದ್ದ. ಅಷ್ಟೇನಾ ಯುದ್ಧ? ಮಾನವ ವಿಸ್ತರಣವಾದವ, ನಾನೇ ಶ್ರೇಷ್ಠ ಎನ್ನುವ ಅಹಂಕಾರದ ಸದ್ದ. ರಾಮಾಯಣದಲ್ಲಿ ಯುದ್ಧ ಇತ್ತು, ಮಹಾಭಾರತದಲ್ಲಿ ಯುದ್ಧ ನಡೆಯಿತು. 2 ವಿಶ್ವಯುದ್ಧ ನಡೆದಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಿದೆ. ಕಾಲ ಬದಲಾಗಿದೆ, ಆದರೆ ಯುದ್ಧ ಬದಲಾಗಿದೆಯಾ? ರಾಮ ಧರ್ಮಯುದ್ಧ ಘೋಷಿಸಿದ, ಅದಕ್ಕೊಂದು ರೀಸನ್ ಇತ್ತು, ಸೀತಾಪಹರಣ. ಯುದ್ಧಕ್ಕೂ ಒಂದು ನೀತಿ ಇತ್ತು. ರಾತ್ರಿ ಯುದ್ಧ ಇಲ್ಲ, ನಿರಾಯುಧರ ಮೇಲೆ ದಾಳಿ ನಡೆಯಲಿಲ್ಲ. ದುಷ್ಟನಾದರೂ ರಾವಣನಿಗೂ ನಿಯಮ ಇತ್ತು ಕಾಣ್ರಿ. ಕ್ರಮದೊಳಗಿನ ಸಮರ. ಮಹಾಭಾರತ ನೇಮ ಮುರಿದಾಗ ಸೂರ್ಯಾಸ್ತದ ನಂತರ ಯುದ್ಧ ಇಲ್ಲ, ಒಬ್ಬರ ಮೇಲೆ ಒಬ್ಬರು. ಆದರೆ ಚಕ್ರವ್ಯೂಹ ನುಗ್ಗಿದ ಅಭಿಮನ್ಯು ಸುತ್ತುವರಿದ ಕೌರವ ಸೇನೆ ಕೊಂದರೆ ನೇಮ ಮುರಿದಾಗ ಧರ್ಮಯುದ್ಧವು ಅಧರ್ಮ ಆಗುತ್ತೆ. ವಿಶ್ವಯುದ್ಧಕ್ಕೆ ಮುನ್ನುಡಿ ಹಾರಿದ್ದು ಒಂದೇ ಒಂದು ಗುಂಡು, ಆದರೆ ನಡೀತು ವಿಶ್ವಯುದ್ಧ. 13 ಲಕ್ಷ ಭಾರತೀಯ ಸೈನಿಕರು ಯುದ್ಧದಲ್ಲಿ ಪಾಲ್ಗೊಂಡ್ರೆ 75,000 ಸೈನಿಕರು ಪ್ರಾಣ ಕಳೆದುಕೊಂಡ್ರು. ಹಿಮಪಾತದಲ್ಲಿ ನಿಂತ ಪಂಜಾಬಿ ಸೈನಿಕ, ಮೆಸೊಪೊಟಾಮಿಯಾ ಬಿಸಿಲಿನಲ್ಲಿ ನಿಂತ ಮದ್ರಾಸಿ ಸೈನಿಕರು. ನಮ್ಮ ಸೈನಿಕರು ದೇಶದ ಧ್ವಜವಿಲ್ಲದೆ, ಸ್ವತಂತ್ರವಿಲ್ಲದೆ ಹೋರಾಡಿದರು. ವಿಶ್ವಯುದ್ಧ 8 ಕೋಟಿ ಮಂದಿ ಸಾವು. ಹಿರೋಶಿಮಾ, ನಾಗಸಾಕಿ ಮೇಲೆ ಅಣುಬಾಂಬ್ ಹಾಕಿತು. ಮಾನವೀಯತೆ ಸೋಲ್ತು ಕಂಡ್ರೆ. ಇಂದು 1 ರಾಕೆಟು, 1 ಪ್ರತಿಕಾರ,
ಅದು ಅಧಿಕೃತ ವಿಶ್ವಯುದ್ಧ ಅಲ್ಲ, ಆದರೆ ಪರಿಣಾಮ ವಿಶ್ವದ ಮೇಲೆ. ಹಿಂದೆ ಯುದ್ಧ ಶುರುವಾಗಲು ರಾಜರು ಪತ್ರ ಕಳಿಸ್ತಿದ್ರು. ಇಂದು ಒಂದು ಟ್ವೀಟ್ ಸಾಕು. ಇಂದು ಸೈಬರ್ ಯುದ್ಧ ಇದೆ, ಆರ್ಥಿಕ ಯುದ್ಧ ಇದೆ, ಮಾಹಿತಿ ಯುದ್ಧ ಇದೆ. ಹಿಂದೆ ಸಮರ ಭೂಮಿ ಇತ್ತು, ಇಂದು ಸಂಪೂರ್ಣ ಗ್ರಹವೇ ಸಮರ ಭೂಮಿ. ರಾಮಾಯಣ ಕಾಲದ ಯುದ್ಧಕ್ಕೊಂದು ಕ್ರಮ ಇತ್ತು, ಮಹಾಭಾರತ ಯುದ್ಧಕ್ಕೂ ನಿಯಮ ಇತ್ತು. ಆದರೆ ವಿಶ್ವಯುದ್ಧಗಳಲ್ಲಿ ಅಹಂಕಾರ ಇತ್ತು. ಇಂದು ತಂತ್ರಜ್ಞಾನ ಇದೆ, ಆದರೆ ಧರ್ಮ ಯುದ್ಧ ಗಡಿಯಲ್ಲಿ ಶುರುವಾಗೋದಲ್ಲ, ಅದು ಮನಸ್ಸಿನಲ್ಲಿ ಹುಟ್ಟುತ್ತೆ. ಮನಸ್ಸು ಶಾಂತವಾದರೆ ವಿಶ್ವವೂ ಶಾಂತ. ಮೊದಲ ವಿಶ್ವಯುದ್ಧದಲ್ಲಿ ಭಾರತೀಯ ಸೈನಿಕರ ರಕ್ತ ಚೆಲ್ಲಿದರೆ, ಎರಡನೇ ವಿಶ್ವಯುದ್ಧದಲ್ಲಿ ಭಾರತೀಯ ಸೈನಿಕರ ತ್ಯಾಗ. ಇಂದು ಮಿಡಲ್ ಈಸ್ಟ್ ಬೆಂಕಿ, ಕಾಲಚಕ್ರ ತಿರುಗಿದೆ. ಇತಿಹಾಸ ಏನು ಕಲಿಸ್ತು? ವಿಶ್ವ ಏನು ಕಲಿತು? ಯುದ್ಧ ಅಂದರೆ ಗುಂಡು ಬಾಂಬ್ ಸದ್ದ, ಮಾನವನ ಅಹಂಕಾರದ ಸದ್ದ. ಕಾಲ ಬದಲಾಗಿದೆ, ಆದರೆ ಯುದ್ಧ ಬದಲಾಗಿದೆಯಾ? ವಿಶ್ವಯುದ್ಧ ಒಂದೇ ಒಂದು ಗುಂಡು ಕಣ್ರಿ, ಆದರೆ ವಿಶ್ವ ನಲಗಿ ಹೋಯಿತು. 1.6 ಕೋಟಿ ಜನರ ಹತ್ಯೆ ಆದರೂ ಅವರ ಸಮಾಧಿ ಮೇಲೆ ಯುದ್ಧ ಗೆದ್ದರು. 13 ಲಕ್ಷ ಭಾರತೀಯರು ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. 75,000 ಮಂದಿ ಪ್ರಾಣ ಕಳೆದುಕೊಂಡರು. ಮೊದಲ ಯುದ್ಧದ ನಂತರ ಜರ್ಮನಿಗೆ ಅವಮಾನ. ಸತ್ತವರು 8 ಕೋಟಿ. ಹಿರೋಶಿಮಾ ನಾಗಸಾಕಿ ಮೇಲೆ ಪರಮಾಣು ಬಾಂಬ್ ಎಸೆತ. ಸೋತಿದ್ದು ಮಾನವೀಯತೆ. 25 ಲಕ್ಷ ಭಾರತೀಯರ ಸೇನೆಯಲ್ಲಿ 87,000 ಸೈನಿಕರ ಬಲಿದಾನ ನಡೆದೋಯಿತು. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ವಾಲಂಟಿಯರ್ ಆರ್ಮಿ. ಸ್ವಾತಂತ್ರ್ಯವಿಲ್ಲದ ಭಾರತದ ಸೈನಿಕರು ಯಾರಿಗಾಗಿ ಯುದ್ಧ ಮಾಡಿದರು? 1939ರಲ್ಲಿ ಬ್ರಿಟನ್ ಯುದ್ಧ ಘೋಷಣೆ ಮಾಡುತ್ತೆ. ಭಾರತವನ್ನು ಸೇರಿಸಿಕೊಳ್ಳುತ್ತೆ. ಭಾರತೀಯ ನಾಯಕರನ್ನು ಕೇಳಲಿಲ್ಲ. ಆದರೆ ಇದು ಕೇವಲ ವಿಶ್ವಯುದ್ಧ ಅಲ್ಲ, ಭಾರತದ ಸ್ವಾತಂತ್ರ್ಯದ ಬೀಜ ಬಿತ್ತ ಮೊಳಕೆ ಒಡೆಯಿತು. ಬ್ರಿಟನ್ ಸೂರ್ಯ ಅಸ್ತಮಿಸಿದ ಸಾಮ್ರಾಜ್ಯ. ಕಾಲಚಕ್ರ ಹೊರಳಿದೆ. ಇಂದು ಆರ್ಥಿಕ ಒತ್ತಡ, ವಲಸಿಗರ ಸಮಸ್ಯೆ, ಕರ್ಮ ರಿಟರ್ನ್ ಅಂತಾರಲ್ಲ ಹಾಗೆ ಇಂದು ಇರಾನ್ ಮೇಲೆ ಪ್ರತೀಕಾರ. ಇದು ಅಧಿಕೃತ ವಿಶ್ವಯುದ್ಧ ಅಲ್ಲ, ಆದರೆ ಪರಿಣಾಮ ವಿಶ್ವದ ಮೇಲೆ. ಹಿಂದೆ ಯುದ್ಧ ಶುರುವಾಗಲು ರಾಜ ಪತ್ರ ಕಳಿಸಿದ್ರು. ಇಂದು ಒಂದು ಟ್ವೀಟು, ಈಗ ನಡೀತಿರುವ ಯುದ್ಧ 3ನೇ ವಿಶ್ವಯುದ್ಧ ಆಗುತ್ತಾ ಅಂದರೆ ಇನ್ನೂ ಇಲ್ಲ. ಆದರೆ ಸೈಬರ್ ಯುದ್ಧ ಇದೆ, ಆರ್ಥಿಕ ಯುದ್ಧ ಇದೆ, ತಂತ್ರಜ್ಞಾನ ಇದೆ. ಆದರೆ ಧರ್ಮ, ಮೊದಲ ವಿಶ್ವಯುದ್ಧದಲ್ಲಿ ಭಾರತೀಯ ರಕ್ತ, ಎರಡನೇ ವಿಶ್ವಯುದ್ಧದಲ್ಲಿ ಭಾರತೀಯ ಸೈನಿಕರ ತ್ಯಾಗ. ಇಂದು ಮಿಡಲ್ ಈಸ್ಟ್ ಬೆಂಕಿ, ಕಾಲಚಕ್ರ ಸುತ್ತಾ ಇದೆ. ನಾವು ಇತಿಹಾಸದಿಂದ ಕಲಿತಿದ್ದೇನು? ಏನನ್ನಾದರೂ ಕಲಿತೇವಾ? ಯುದ್ಧ ಅಂದರೆ ಕೇವಲ ಗುಂಡು ಬಾಂಬ್ ಅಲ್ಲ, ಅದು ಅಹಂಕಾರ, ಭಯ, ಪ್ರಭುತ್ವ, ಸಂಪತ್ತು, ಧರ್ಮ, ಗಡಿ ಇದೆಲ್ಲದರ ಸಂಕಲನ. ಮೊದಲ ವಿಶ್ವಯುದ್ಧಕ್ಕೆ ಕಾರಣ ಸಿಲ್ಲಿ. ಯುರೋಪ್ ದೇಶಗಳ ನಡುವೆ ಶಸ್ತ್ರಾಸ್ತ್ರ ಸ್ಪರ್ಧೆ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ನಡುವೆ ಸ್ಪರ್ಧೆ. ಜೂನ್ 28, 1914 ಆಸ್ಟ್ರಿಯಾದ ರಾಜಕುಮಾರನ ಹತ್ಯೆ. ಕೇವಲ ಹಾರಿದ್ದು ಒಂದು ಗುಂಡಿನ ಸದ್ದು, ಆದರೆ ಅದರ ಪ್ರತಿಧ್ವನಿ ವಿಶ್ವಯುದ್ಧ. ಸುಮಾರು 1.6 ಕೋಟಿ ಮಂದಿ ಉಸಿರು ಚೆಲ್ಲಿದರು. ಅದರಲ್ಲೂ ಸೈನಿಕರು ಮತ್ತು ನಾಗರಿಕರು ಸೇರಿದರೆ ಯುದ್ಧದಲ್ಲಿ ಬ್ರಿಟನ್ ಗೆದ್ದರು. ಆರ್ಥಿಕವಾಗಿ ಕುಸಿತ ಕಾಲುತ್ತೆ. ಎರಡನೇ ವಿಶ್ವಯುದ್ಧ ಪ್ರಮುಖ ಕಾರಣ. ಮೊದಲ ವಿಶ್ವಯುದ್ಧದ ನಂತರ ಜರ್ಮನಿಗೆ ಶಿಕ್ಷೆ. ಹಿಟ್ಲರ್ 1939 ಪೋಲ್ಯಾಂಡ್ ಮೇಲೆ ದಾಳಿ ಮಾಡಿದ. ಸುಮಾರು 7ರಿಂದ 8 ಕೋಟಿ ಮಂದಿ ಸಾವು. ಮಾನವ ಇತಿಹಾಸದ ಅತ್ಯಂತ ರಕ್ತಪಾತ ಯುದ್ಧ. ಹಿರೋಶಿಮಾ ನಾಗಸಾಕಿ ಅಣುಬಾಂಬು ಮಾನವ ವಿಜ್ಞಾನದ ತನ್ನ ಶಕ್ತಿ ತೋರಿಸಿದ್ದು. ಮಾನವೀಯತೆ ಸೋತು ಹೋಯಿತು ಕಣ್ರಿ. ಹಿಟ್ಲರ್ ಸುಸೈಡ್ ಮಾಡಿಕೊಂಡ. ಇಂದಿನ ಯುದ್ಧ ನೇರ ಗುಂಡು ಇಲ್ಲ, ಆದರೆ ಬೆಂಕಿ ಇದೆ. ಇದು ಸರಪಟಾಕಿ ಥರ. ಒಂದು ರಾಕೆಟ್, ಇನ್ನೊಂದು ಪ್ರತಿಕ್ರಿಯೆ, ಒಂದು ಹತ್ಯೆ, ಇನ್ನೊಂದು ಪ್ರತಿಕಾರ. ಇಂದಿನ ಯುದ್ಧ ಡ್ರೋನ್ ದಾಳಿ, ಸೈಬರ್ ಹ್ಯಾಕಿಂಗ್, ಆರ್ಥಿಕ ನಿರ್ಬಂಧ, ಪ್ರಾಕ್ಷಿ ಯುದ್ಧ. ಇದು ಘೋಷಿತ ವಿಶ್ವಯುದ್ಧ ಅಲ್ಲ, ಅದರ ಪರಿಣಾಮ ಮಾತ್ರ ವಿಶ್ವದ ಮೇಲೆ. ರಾಜರು, ಸಾಮ್ರಾಜ್ಯ, ರಾಷ್ಟ್ರಗಳ ಮೈತ್ರಿಗಳು, ಕತ್ತಿ, ಬಂದೂಕು, ಅಣುಬಾಂಬು, ಡ್ರೋನು, ಅಶ್ವಮೇಧ, ದಿಗ್ವಿಜಯ. ಪ್ರಾಚೀನ ವಿಶ್ವಯುದ್ಧ. ಅಶ್ವಮೇಧ ಯಜ್ಞ. ಒಂದು ಕುದುರೆ ಹೊರಡುತ್ತೆ, ಯಾರಾದರೂ ತಡೆದರೆ ಯುದ್ಧ. ಇದು ಒಂದು ರೀತಿಯಲ್ಲಿ ವಿಶ್ವವಿಜಯ ಯತ್ನ. ಆದರೆ ಗುರಿ ಪ್ರಭುತ್ವ ಘೋಷಣೆ. ಸಂಪೂರ್ಣ ವಿನಾಶ ಅಲ್ಲ.
ಒಮ್ಮೆ ಜಗತ್ತನ್ನು ಆಳಿದ ಬ್ರಿಟನ್ ಇಂದು ಅಕ್ರಮ ವಲಸಿಗರ ಪ್ರಶ್ನೆ, ಬ್ರಿಟನ್ ಅಸ್ತಿತ್ವಕ್ಕೆ ಅಪಾಯ, ಆರ್ಥಿಕ ಒತ್ತಡ, ಒಳ ರಾಜಕೀಯ ಸಮಸ್ಯೆ, ಸಾಮ್ರಾಜ್ಯಗಳು ಶಾಶ್ವತವಲ್ಲ, ಕಾಲಚಕ್ರ ಉರುಳುತ್ತೆ, ರೋಮ್ ಕುಸಿತ, ಬ್ರಿಟನ್ ಕುಗಿತು, ಅಮೇರಿಕ ಚೀನಾ ಮುಂದೇನು, ಇರಾನ್ ಇಸ್ರೇಲ್ ಉದ್ವಿಗ್ನತೆ, ಅಮೇರಿಕ ಮಧ್ಯಪ್ರವೇಶ, ರಷ್ಯಾ ಚೀನಾ ಹಿತಾಸಕ್ತಿ. ಇದು ಮೂರನೇ ವಿಶ್ವಯುದ್ಧವೇ? ಇನ್ನೂ ಅಲ್ಲ, ಆದರೆ ಆರ್ಥಿಕ ಯುದ್ಧ, ಸೈಬರ್ ಯುದ್ಧ, ಮಾಹಿತಿ ಯುದ್ಧ ಈಗಾಗಲೇ ನಡೀತಾ ಇದೆ. ಯುದ್ಧದಿಂದ ಮಾನವ ಕಲಿತಿದ್ದೇನು? ಮೊದಲ ವಿಶ್ವಯುದ್ಧ 1.6 ಕೋಟಿ ಸಾವು, ಎರಡನೇ ವಿಶ್ವಯುದ್ಧ 8 ಕೋಟಿ ಸಾವು. ರಾಮಾಯಣ ಮಹಾಭಾರತ ಧರ್ಮದ ಪಾಠ ಅಂದರೆ ಇಂದಿನ ಮಾನವ ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಧರ್ಮದಲ್ಲಿ ಹಿಂದೆ. ಯುದ್ಧದ ರೂಪ ಬದಲಾಗಿದೆ, ಆದರೆ ಮಾನವನ ಅಹಂಕಾರ ಬದಲಾಗಿಲ್ಲ. ಯುದ್ಧವು ಕೇವಲ ಗಡಿಗಳ ಮೇಲೆ ನಡೆಯುವುದಲ್ಲ, ಅದು ಮನಸ್ಸಿನಲ್ಲಿ ಹುಟ್ಟುತ್ತೆ. ಮನಸ್ಸು ಶಾಂತವಾದರೆ ವಿಶ್ವವೂ ಶಾಂತ. ಯುದ್ಧದ ಕಾಲಚಕ್ರ ರಾಮಾಯಣದಿಂದ ಇರಾನ್ ತನಕ ಮೂರನೇ ವಿಶ್ವಯುದ್ಧದ ನೆರಳು ಮಾನವನ ಅಹಂಕಾರದ ಪರಮಾವಧಿಯ ಕಾಲಚಕ್ರ ಉರುಳಿದೆ. ಮೊದಲ ಯುದ್ಧದ ಅವಮಾನ, ಎರಡನೇ ಯುದ್ಧದ ಬೆಂಕಿ ಇಂದು ಅಧಿಕೃತ ವಿಶ್ವಯುದ್ಧ ಅಲ್ಲ, ಆದರೆ ಪರಿಣಾಮ ವಿಶ್ವದ ಮೇಲೆ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.